ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕತೆ ದ್ರೋಣರ ಸ್ವಗತದಲ್ಲಿ ಮುಂದುವರಿತಾ ಇದೆ. ಯುದ್ಧ ಭೂಮಿಯಲ್ಲಿ ದ್ರೋಣರಿರ್ತಾರೆ. ಮಗನ ನಡವಳಿಕೆ ಅವರಿಗೆ ಸ್ವಲ್ಪ ಇಷ್ಟ ಆಗ್ತಾ ಇರೋದಿಲ್ಲ. ಏಕೆಂದರೆ ಕ್ಷತ್ರಿಯರ ಜೊತೆ ಸೇರಿಕೊಂಡು ಅವನು ಬ್ರಾಹ್ಮಣ ಧರ್ಮವನ್ನು ಮರೆತು ಬಿಟ್ಟಿದ್ದಾನೆ. ಅಗ್ನಿ ಕಾರ್ಯವನ್ನು ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಸ್ನಾನ ಊಟಗಳನ್ನು ಮಾಡ್ತಿಲ್ಲ ಅಂತ ಒಂದು ರೀತಿಯ ಬೇಜಾರು ಅವ್ರಿಗಿರುತ್ತೆ. ಆ ಸಮಯಕ್ಕೆ ಕೃಪ ಅಲ್ಲಿಗೆ ಬರ್ತಾರೆ. ಕೃಪ ಅಂದರೆ ಅವರ ಹೆಂಡತಿಯ ಅಣ್ಣ. ದ್ರೋಣರು ಹಸ್ತಿನಾವತಿಗೆ ಬರೋಕ್ಕೆ ಮುಂಚೆನೆ ಕೌರವ ಮಕ್ಕಳಿಗೆ ಅಂದರೆ ದುರ್ಯೋಧನ ಇತರರಿಗೆ ಅವರು ಬಿಲ್ವಿದ್ಯೆಯನ್ನು ಕೂಡ ಹೇಳ್ಕೊಡ್ತಾ ಇರ್ತಾರೆ. ಆದರೆ ದ್ರೋಣರಷ್ಟು ಅವರೇನು ಪರಿಣಿತರು ಅಲ್ಲ. ಹಾಗಾಗಿ ಆ ನಂತರ ಇವ್ರನ್ನ ಆಚಾರ್ಯ ಸ್ಥಾನ ಭೀಷ್ಮರು ತಂದಿಟ್ಟಿರ್ತಾರೆ. ಈಗ ಅವರು ದ್ರೋಣರ ಈ ಬಿಡಾರಕ್ಕೆ ಬಂದಿರ್ತಾರೆ. ಇವ್ರಿಗೆ ಇರುವಂತಹ ಪ್ರತ್ಯೇಕವಾದ ಗುಡಿಸ್ಲು ಮತ್ತು ಇವ್ರಿಗೆ ದೊರಕತಕ್ಕಂತಹ ಹೋಮಕ್ಕೆ ಬೇಕಾದ ತುಪ್ಪ, ಊಟಕ್ಕೆ ಸಿಕ್ಕಂತಹ ಹಾಲು, ಜೇನು ಎಲ್ಲವನ್ನು ನೋಡ್ತಾರೆ. ಓ, ನಿಮಗೆ ಜೇನುತುಪ್ಪದ ಸರಬರಾಜು ಇದೆ, ಪ್ರತ್ಯೇಕ ಬಿಡಾರ ಇದೆ, ಪರಿಚಾರಕನೂ ಇದ್ದಾನೆ, ನೀವು ಒಂಥರ ರಾಜರು ಅಂತ ಅವ್ರು ಹೇಳ್ತಾರೆ. ಆಗ ದ್ರೋಣರು ಕೇಳ್ತಾರೆ, ನಿಮ್ಮ ಬಿಡಾರ ಎಲ್ಲಿ ಅಂದಾಗ, ಎಲ್ಲಿ ಅಂತ ಹೇಳಿ, ನೀವು ಆ ಕಡೆ ನೋಡಿದ್ದೀರಾ ಇಲ್ವಲ್ಲ? ಮಾಹಿಷ್ಮತಿಪುರದ ಸೈನ್ಯ ಇದೆಯಲ್ಲ, ಅದರ ಆಚೆಗೆ ಒಂದು ಸಣ್ಣ ಗುಡಿಸ್ಲು ಕೊಟ್ಟಿದ್ದಾರೆ, ತುಂಬ ಚಿಕ್ಕದದು. ಬಿದ್ದು ಹೋಗೋ ನನಗೆ ಸಣ್ಣದಾದ್ರೇನು ದೊಡ್ಡದಾದ್ರೇನು ಅಂತ ಅಲ್ಲಿದ್ದೀನಿ. ರಾತ್ರಿ ನೆನ್ನೆ ಮಲ್ಕೊಳ್ಳೋಕ್ಕೆ ಯಾರ್ಯಾರೋ ಸರಬರಾಜ್ನವರು ಕೂಡ ಬಂದು ನುಗ್ಗುಬಿಟ್ಟಿದ್ರು. ಗೊರಕೆ ಅಂದರೆ ಗೊರಕೆ ಹೊಡಿತಾ ಇದ್ರು, ಜೊತೆಗೆ ಬೆವರು ವಾಸನೆ ತುಂಬಿತ್ತು. ನಿಮ್ಮ ಕಡೆ ವಾಸಿ ಬರೀ ಕುದುರೆ ಲದ್ದಿ ವಾಸನೆ ಇದೆ, ಆ ಕಡೆ ಎಲ್ಲ ಮನುಷ್ಯರ ಮಲದ್ದೇ ಹೆಚ್ಚಿನ ವಾಸನೆ ಬರುತ್ತೆ, ಕುದುರೆದು ಕಡಿಮೆ ಅಂತ ಹೇಳ್ತಾರೆ. ಊಟ ಮಾಡಿದ್ರ ಅಂತ ಕೇಳಿದಾಗ, ಈ ಶರೀರ ಎಲ್ಲಿ ಮಾಡಿದ್ರೇನು, ಒಂದು ತೂತು ಹೆಚ್ಚಾದರೂ ತಡೆಯೋದಿಲ್ಲ. ಸೈನಿಕರಿಗೆಲ್ಲ ಬೇಯಿಸಿದ್ದನ್ನೇ ನನಗೂ ಕೊಟ್ಟರು. ಇಷ್ಟು ವಯಸ್ಸಾಗಿರೋ ನನಗೆ ಅದನ್ನು ಅಗ್ಯೋಕ್ಕಾಗತ್ತಾ? ನನಗೆ ಅಂತ ಮೆತ್ತಗೆ ಮಾಡಿಕೊಡೋರು ಯಾರಿದ್ದಾರೆ? ಹೋಗಲಿ, ಹಾಗೆ ಅಗದು ನುಂಗಿದ್ರೆ ಹೊಟ್ಟೆ ನೋವು ಬರುತ್ತೆ ನನಗೆ ಅಂತ ಕೃಪಾಚಾರ್ಯ ಹೇಳ್ತಾರೆ. ದ್ರೋಣರಿಗೆ ಆ ಕಡೆ ಒಂದು ಈ ಕಡೆ ಒಂದು ಕೋರೆ ಹಲ್ಲು ಬಿದ್ದು ಹೋಗಿರುತ್ತೆ. ಅದ್ರ ಪಕ್ಕದ್ದು ಸ್ವಲ್ಪ ಅಲ್ಲಾಡ್ತಿದ್ರು ಕೂಡ ಹೆಚ್ಚು ಬಾಧೆಯನ್ನು ಕೊಡ್ತಾ ಇರೋದಿಲ್ಲ. ಆದರೆ ಅವ್ರಿಗಿಂತ ಇನ್ನೂ 5 ವರ್ಷಕ್ಕೆ ಚಿಕ್ಕವರಾದಂತಹ ಕೃಪಾಚಾರ್ಯರ ಬಾಯಲ್ಲಿ 7-8 ಹಲ್ಲುಗಳು ಮಾತ್ರ ಉಳ್ಕೊಂಡಿರುತ್ತವೆ. 7-8 ಅಂತ ಅವ್ರು ಹೇಳ್ತಾ ಇರ್ತಾರೆ. ಬಾಯಿಯನ್ನು ಅನಿಸಿ ದೃಷ್ಟಿಯನ್ನು ಒಳಹೋಗಿಸಿ ಯಾರು ಎಣಿಸಿರೋದಿಲ್ಲ. ಅವು ತಾವಾಗೆ ಬೀಳೋ ತನಕ ಅವ್ರಿಗೆ ಆಹಾರ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಉಚ್ಚಾರ ಸ್ವಾತಂತ್ರ್ಯ ಕೂಡ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ದ್ರೋಣರು ತಮ್ಮ ಪರಿಚಾರಕನನ್ನೇ ಇಲ್ಲಿ ಕರ್ಕೊಂಡು ಬಂದಿರ್ತಾರೆ. ಅವರು ಪರಿಚಾರಕನಾದರೂ ಕೂಡ ಅವನ ಸಂಬಳ, ಪಡಿತರ ಮೊದಲಾದವೆಲ್ಲವೂ ಅರಮನೆಯಿಂದಲೇ ಬರ್ತಾ ಇರುತ್ತವೆ. ಕೃಪರು ಹಸ್ತಿನಾವತಿಯಲ್ಲಿ ಕೂಡ ಮೊದಲಿಂದ ತಮ್ಮ ಅನ್ನವನ್ನು ತಾವೇ ಬೇಯಿಸ್ಕೊಳ್ಳೋ ಅಂತಹ ಅಂತಸ್ತಿನವರಾಗಿದ್ದರು. ಹಾಗಾಗಿ ಇಲ್ಲಿಗೆ ಪರಿಚಾರಕರನ್ನು ಕಳಿಸೋದು ಅಥವಾ ಕರೆತರೋ ಊಹೆ ಕೂಡ ಅವ್ರ ಕೈಯಲ್ಲಿ ಸಾಧ್ಯ ಇರಲಿಲ್ಲ. ಇನ್ನು ಬಂದಂತಹ ಕೃಪಾಚಾರ್ಯರು ಇವರು ಬಿಡಾರವನ್ನು ನೋಡ್ತಾರೆ, ಹೇಳ್ತಾರೆ, ಈ ಬಿಡಾರವನ್ನು ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲದೆ ಹವ್ಯನಿಗೆ ಹೇಳಿದ್ರೆ ನನಗೂ ಅವನೊಂದಿಷ್ಟು ಮೆತ್ತಗೆ ಬೇಯಿಸಿ ಹಾಕ್ತಾನೆ, ತಡಕೆ ದಡದಲ್ಲಿ ಮಲ್ಕೊಂಡ್ರೆ ನಿದ್ದೆ ಆದರೂ ಮಾಡ್ಕೋಬಹುದು ಅಂತ ಅಂದ್ಕೊಳ್ಬೇಕಾದ್ರೆ ಅವ್ರ ಮುಖ ಒಂದು ರೀತಿಯ ಸಂಕುಚಿಸಿ ಹಿಂಡ್ತಾ ಇರುತ್ತೆ. ಯಾಕೆಂದರೆ ಇದುವರೆಗೂ ಅವರು ಒಂದೇ ಒಂದು ಸಲನೂ ಈ ಥರದ ಪ್ರಾರ್ಥನೆಯನ್ನು ಯಾರತ್ರ ಮಾಡಿರೋದಿರಲ್ಲ. ದ್ರೋಣರಿಗೂ ಅವರನ್ನು ನೋಡಿ ಕನಿಕರ ಅನಿಸುತ್ತೆ. ಹಸ್ತಿನಾವತಿಯಲ್ಲಿ ಆಚಾರ್ಯ ಪದವನ್ನು ಸೃಷ್ಟಿ ಮಾಡಿ ಅಲಂಕರಿಸಿದ ನಂತರವೂ ಕೂಡ ಅವರು ಕೃಪರ ಮನೆಯಲ್ಲೇ ಇದ್ದು ಬಿಡಬಹುದಾಗಿತ್ತು. ಇರಿ ಅಂತ ಈ ಭಾವಮೈದನ ಒತ್ತಾಯವನ್ನು ಮಾಡಿದ್ರು. ಆದರೆ ಮೊದಲಿಂದ ಅರಮನೆ ಕೃಪೆಯಲ್ಲಿ ಬೆಳೆದ ಇವ್ರ ಜೊತೆಗೆ ಇದ್ದರೆ ಆಚಾರ್ಯ ಪದದ ಘನತೆ ಉಳಿಯೋಕ್ಕೆ ಸಾಧ್ಯ ಇರೋದಿಲ್ಲ. ಅಲ್ಲದೆ ಕಾಡು ಹೆಂಗಸು ಕೊಟ್ಟ ಈ ಅವಳಿ ಮಕ್ಕಳನ್ನು ಶಂತನು ಮಹಾರಾಜ ಕೃಪೆಯಿಂದ ಸಾಕೋ ವ್ಯವಸ್ಥೆ ಮಾಡಿದ ನಂತರ ನಾಮಕರಣ ಆಗದೇ ಇದ್ದಂತಹ ಈ ಮಕ್ಕಳಿಗೆ ಕೃಪಿ ಅಂದ್ಬಿಟ್ಟು ಆ ಪುರೋಹಿತರು ಇಟ್ಟ ಹೆಸರನ್ನೇ ಇವರು ಇನ್ನು ಹೊತ್ತು ತಿರುಗ್ತಾ ಇರ್ತಾರೆ. ಇವ್ರ ತಂದೆ ಬಂದು ಬಿಲ್ವಿದ್ಯೆ ಕಲಿಸಿ ಹೋದ ನಂತರವಾದ್ರೂ ಇವರು ತಮ್ಮ ಹೆಸರನ್ನ ಶರದ್ವಂತನ ಮಗ ಶಾರದ್ವನ್ ಅಥವಾ ಗೌತಮ ಗೋತ್ರದವನಾಗಿರೋದ್ರಿಂದ ಗೌತಮ ಅನ್ನೋ ಹೆಸರನ್ನಾದ್ರೂ ಪ್ರಚಲಿತ ಮಾಡ್ಕೋಬಹುದಾಗಿತ್ತು. ಆದರೆ ಅವರು ಮಾಡ್ಕೊಳ್ಳೋದೇ ಇಲ್ಲ. ಆ ನಂತರ ಕೂಡ ಅವರು ತಮ್ಮ ಪರಿಚಯ ಹೇಳ್ಕೊಳ್ಬೇಕಾದ್ರೆ ಗೌತಮ ಗೋತ್ರೋದ್ಭವಸ್ಯ ಶರದ್ವತಃ ಪುತ್ರ ಕೃಪಃ ಅಂತ ಅಂತಿದ್ರು. ಹೆಸರಿನ ಉಗಮ ಗೊತ್ತಿಲ್ಲದ ಹಸ್ತಿನಾವತಿಯ ಇತ್ತೀಚಿನ ತಲೆಮಾರಿನವರು ಕೃಪ ಅಂದರೆ ದೈವ ಕೃಪ ಅಥವಾ ಮತ್ತೇನೋ ಅರ್ಥ ಮಾಡ್ಕೊಳ್ತಿದ್ರು. ದ್ರೋಣರು ಕೃಪಾಚಾರ್ಯರನ್ನು ನೋಡ್ತಾರೆ. ವಯಸ್ಸಾಗಿರುತ್ತೆ, ಶರೀರಕ್ಕೆ ವಿಶ್ರಾಂತಿ ಇರೋದಿಲ್ಲ.
ಆಹಾರನೂ ಇಲ್ಲದೆ ಆಕಳಿಸೋ ಸ್ಥಿತಿಯಲ್ಲಿ ಆ ದೇಹ ಇರುತ್ತೆ. ದರ್ಬೆ ಚಾಪೆ ಮೇಲೆ ಕೂತ್ಕೊಂಡು ಎಲೆ ಮೇಲಿದ್ದ ಜೇನುತುಪ್ಪವನ್ನು ಅವರು ನೆಕ್ತಾ ಕೂತಿರ್ತಾರೆ. ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ಅವ್ರಿಗೆ ಪ್ರಶ್ನೆ ಅರ್ಥ ಆಗೋದಿಲ್ಲ. ಕೈಲಾಗದ ಈ ಸ್ಥಿತಿಯಲ್ಲಿ ನೀವು ಯಾಕೆ ಯುದ್ಧಕ್ಕೆ ಬಂದ್ರಿ ಅಂತ ಮತ್ತೊಮ್ಮೆ ದ್ರೋಣರು ಬಿಡಿಸಿ ಕೇಳಿದ ನಂತರ ಎಲೆಯನ್ನು ನೆಲದ ಮೇಲೆ ಇಡ್ತಾರೆ. ತಾಮ್ರ ಪಾತ್ರೆಯನ್ನು ಎತ್ತಿ ನೀರು ಕುಡಿದು ತುಟಿಗಳನ್ನು ಒರೆಸ್ಕೊಳ್ತಾರೆ. ಆ ಮಂತ್ರ ಹೇಳ್ತಾರೆ. ನೀವು ಬರಲೇಬೇಕು, ಯುದ್ಧ ಮಾಡೋಕ್ಕೆ ನಾವಿದ್ದೀವಿ, ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡೋಕ್ಕೆ ನೀವು ಬರ್ದಿದ್ರೆ ಹೇಗೆ ಅಂತ ಸ್ವತಃ ಮಹಾರಾಜ ಅಂದರೆ ದುರ್ಯೋಧನ ಮಹಾರಾಜನ ಹೇಳಿ ಕಳಿಸ್ದ. ಅವನ ಗುಣ ದೊಡ್ಡದು, ಬರ್ದಿದ್ರೆ ಆಗತ್ತಾ, ಅದಕ್ಕೆ ಬಂದೆ ಅಂತ ಕೃಪಾಚಾರ್ಯ ಹೇಳ್ತಾರೆ. ಸರಿ, ಈಗ ಮಾರ್ಗದರ್ಶನವನ್ನು ಯಾವ್ಯಾವ್ದಕ್ಕೆ ಅವನು ಕೇಳ್ದ, ನೀವೇನು ಮಾರ್ಗದರ್ಶನ ಕೊಟ್ರಿ ಅಂತ ದ್ರೋಣರು ಕೇಳ್ತಾರೆ. ಈ ಪ್ರಶ್ನೆನೂ ಕೃಪರಿಗೆ ಅರ್ಥ ಆಗೋದಿಲ್ಲ. ಅಲ್ಲ, ಪ್ರಶ್ನೆಯೂ ಅರ್ಥ ಆಗುತ್ತೆ, ಆದರೆ ಉತ್ತರ ಏನು ಹೇಳಬೇಕು ಅದು ಗೊತ್ತಾಗಲ್ಲ ಅಂತ 2 ಕ್ಷಣದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ, ಒಂದು ಗಳಿಗೆ ಕಾಲು ಚಾಚಿ ಕೂತ್ಕೊಳ್ಳೋಕ್ಕೂ ಕೂಡ, ವಿಶ್ರಾಂತಿ ತಗೊಳ್ಳೋಕ್ಕೂ ಕೂಡ ಒಂದು ಸ್ವಲ್ಪನೂ ಸ್ಥಳ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ಸುಖವಾಗಿ ಊರಿಗೆ ಯಾಕೆ ಹೋಗಬಾರ್ದು, ಬೇಕಾದರೆ ನಾನೇ ಒಂದು ರಥದ ವ್ಯವಸ್ಥೆಯನ್ನು ಮಾಡ್ಕೊಳ್ತೀನಿ ಅಂತ ದ್ರೋಣರು ಹೇಳ್ತಾರೆ. ಈ ಮಾತು ತಕ್ಷಣದಲ್ಲೇ ಸಾಧು ಅಂತಲೇ ಕೃಪರಿಗೆ ಅನಿಸುತ್ತೆ. ತಮ್ಮ ಅಸಮಾಧಾನವನ್ನು ದುರ್ಯೋಧನನಿಗೆ ವ್ಯಕ್ತಪಡಿಸೋ ರೀತಿ ಇದು ಅನ್ನೋ ಒಂದು ಅರ್ಥನೂ ಅವ್ರ ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಈ ನಿಮಿಷನೇ ಇಲ್ಲಿಂದ ಹೊರಟು ಬಿಡೋಣ ಅಂತಲೂ ಅನಿಸುತ್ತೆ. ಹೋಗಿ ಹಾಯಾಗಿ ನಿದ್ದೆನಾದರೂ ಮಾಡಬಹುದು ಅಂದ್ಕೊಳ್ತಾರೆ. ಜೊತೆಗೆ ಒಂದು ಮೊಗೆ ಹಾಲನ್ನಾದರೂ ಕುಡಿಬಹುದು. ಹೊರಡಿಸ್ದ, ಆದರೆ ಇಲ್ಲಿಗೆ ಬಂದರೆ ನನ್ನನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯುದ್ಧ ಭೂಮಿಯಲ್ಲಿ ಕೈ ಕಾಲು ಗಟ್ಟಿ ಇಲ್ಲದೆ ಈ ಮುದುಕನಿಗೇನು ಕೆಲಸ ಅಂತ ಹೇಳಿಬಿಟ್ಟು ನಿನ್ನೆ ರಾತ್ರಿ ನನ್ನ ಬಿಡಾರಕ್ಕೆ ನುಗ್ಗಿ ಮಲಗಿದ್ದವ್ರು ಮಾತಾಡ್ಕೊಂಡಿದ್ದ ನೆನಪು ಕೂಡ ಕೃಪರಿಗೆ ಬರುತ್ತೆ. ಹೊರಟು ಹೋಗೋದೇ ಸರಿ ಅಂತ ಅವರು ನಿಶ್ಚಯ ಮಾಡ್ತಾ ಇರಬೇಕಾದ್ರೇ ದ್ರೋಣರು ಹವ್ಯಕನನ್ನು ಕರೀತಾರೆ. ನೋಡು, ಕೃಪಾಚಾರ್ಯರಿಗೆ ಮೃದುವಾಗಿ ಅನ್ನವನ್ನು ಬೇಯಿಸಿ ಬಡಿಸು, ಅಥವಾ ಅರಳಿದ್ರೆ ಸ್ವಲ್ಪ ಜೇನು ಹಾಲಲ್ಲಿ ಕಲಿಸ್ಕೊಡು. ಹಾಲಿದೆ ತಾನೆ ಅಂತ ಕೇಳ್ತಾರೆ. ಒಂದು ಶಾರೆಯಷ್ಟು ಉಳಿದಿದೆ ಅಂತ ಹವ್ಯ ಹೇಳ್ತಾನೆ. ಅರಳು ಹಿಟ್ಟ ಬಹಳ ರುಚಿ ಇರುತ್ತೆ ಅಂತ ಕೃಪಾಚಾರ್ಯರು ಉತ್ಸಾಹದಿಂದಲೇ ಅನುಮೋದಿಸ್ತಾರೆ. ಗುಡಿಸಲಿನ ಹೊರಬಾಗಿಲಿಗೆ ಹೋಗಿ ಹವ್ಯಕ್ಕೆ ಕೊಟ್ಟ ನೀರಿನಿಂದ ಕಾಲುಗಳನ್ನು ತೊಳ್ಕೊಳ್ತಾರೆ. ಆನಂತರ ಅಡುಗೆ ಕೋಣೆಯಲ್ಲಿ ಕೂತ್ಕೊಂಡು ಅರಳು, ಜೇನು, ಹಾಲುಗಳನ್ನು ತಿನ್ನಬೇಕಾದ್ರೆ ಅವ್ರಿಗೆ ಹಾಲು ಸಾಲದು, ಹಾಗಾಗಿ ಬಿಸಿನೀರು ಬೆರೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಗಿದೇ ತಿನ್ನಬಹುದಾದಂತಹ ಈ ಹಗುರವಾದ ಆಹಾರ ಹೊಟ್ಟೆಯಲ್ಲಿ ನೆಮ್ಮದಿ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅದನ್ನೇ ನಿಧಾನವಾಗಿ ನಾಲಿಗೆಯಿಂದ ತಿರುವಿ ರುಚಿ ನೋಡೋಕ್ಕೆ ಶುರು ಮಾಡ್ತಾರೆ. ಹಿಂತಿರುಗಿ ಏನೋ ಹೋಗಬಹುದು, ಆದರೆ ಕೇರಿ ಜನ ಏನು ಅಂದ್ಕೊಳ್ತಾರೆ ನನ್ನ ನೋಡಿ, ಬಿಲ್ಲುಗುರುಗಳ ಶರೀರ ಗಳಿತವಾಗಿದ್ರು ಯುದ್ಧ ವಿಷಯಗಳಲ್ಲಿ ಅವ್ರ ತಲೆ ಚುರುಕು ಯಾರಿಗೂ ಇಲ್ಲ ಅಂದ್ಬಿಟ್ಟು ಸುತ್ತಮುತ್ತಲಿನ ಹೆಂಗಸರು, ಮಕ್ಕಳು ಎಲ್ಲರೂ ಹೊಗಳ್ತಿದ್ರು. ಈಗ ನಾನು ಊರಿನ ಕಡೆಗೆ ಹೋದರೆ, ನಾನು ಇಲ್ದೇನೆ ಈ ಕಡೆ ಯುದ್ಧನೂ ನಡೆದ್ರೆ, ಅಥವಾ ದುರ್ಯೋಧನ ನನ್ನನ್ನು ಮತ್ತೆ ಕರೆಸ್ಕೊಳ್ದಿದ್ರೆ ಅಂತ ಅನ್ಕೋತಾ ಇರ್ತಾರೆ. ಆಗ ಹವ್ಯಕ ಹೇಳ್ತಾನೆ, ಹಾಲು ಮುಗ್ದು ಹೋಗಿದೆ, ಜೇನು ಬೇಕಾದಷ್ಟಿದೆ, ಇನ್ನೂ ಅರ್ಧ ದೊನ್ನೆ ಹಾಕ್ಲಾ ಅಂತ ಉಪಚಾರ ಮಾಡ್ತಾನೆ. ಬೇಡ, ಸಿಹಿ ಹೆಚ್ಚಾದರೆ ಮುಖಕ್ಕೆ ತಿಕ್ಕದ ಹಾಗಾಗತ್ತೆ ಅಂತ ಕೈಯನ್ನು ಅಡ್ಡ ಹಿಡಿತಾರೆ. ಆನಂತರ ಹೊರಗಡೆ ಹವನಶಾಲೆಯಲ್ಲಿ ಕೂತಿದ್ದ ತಮ್ಮ ಭಾವನವರಾದ ದ್ರೋಣರಿಗೆ ಕೂಗಿ ಹೇಳ್ತಾರೆ, ಮೊದಲೇ ದೊಡ್ಡ ಯುದ್ಧ, ಇಷ್ಟೊಂದು ಅಗಾಧ ಜನರಿಗೆ ವ್ಯವಸ್ಥೆ ಮಾಡೋ ಗಡಿಬಿಡಿ, ಇಲ್ಲಾಂದರೆ ದುರ್ಯೋಧನ ಮಹಾರಾಜ ಸ್ವತಃ ಬಂದು ನನ್ನ ನಿಗಾ ನೋಡ್ಕೊಳ್ತಾ ಇದ್ದ ಅನ್ಸುತ್ತೆ. ಬಹುಶಃ ನಾನು ಎಲ್ಲಿದ್ದೀನಿ ಅಂತಲೇ ಅವನಿಗೆ ಗೊತ್ತಿದೆಯೋ ಇಲ್ವೋ ಅಂತ ಕೃಪರು ದುರ್ಯೋಧನನ ಪರನೇ ಮಾತಾಡ್ತಾರೆ. ಹೊರಗಡೆ ಅಷ್ಟೊತ್ತಿಗೆ ಇನ್ನೂ ಒಂಥರ ನಗಾರಿ ಸದ್ದು ಕೇಳುತ್ತೆ. ಬೇರೆ ಏನಾದರೂ ಘೋಷಣೆ ಇರಬಹುದಾ ಅಂತ ದ್ರೋಣರು ಮತ್ತೆ ಕಿವಿಗಳನ್ನು ಆ ಕಡೆ ಮಗ್ನಗೊಳಿಸ್ತಾರೆ. ಅವ್ರಿಗೆ ಕೃಪಾಚಾರ್ಯರ ಈ ಮಾತು ಕೇಳಿಸೋದಿಲ್ಲ. ಅವರೇ ಎದ್ದು ಹೊರಗಡೆ ಹೋಗಿ ನಿಂತ್ಕೊಳ್ತಾರೆ. ಅಲ್ಲಿ ಅಶ್ವತ್ಥಾಮ ಮತ್ತು ಅವನ ಕುದುರೆ ಇರೋದಿಲ್ಲ. ಬಿಸಿಲಿನಲ್ಲಿ ಒಂದೇ ಕಡೆ ಕಟ್ಟಿದ್ರಿಂದ ಕುದುರೆಗಳೆಲ್ಲ ಗೂಟಗಳ ಸುತ್ತ ದಡಬಡ ಅಂತ ಓಡಾಡ್ತಿರುತ್ತವೆ. ಲದ್ದಿ ಜೊತೆಗೆ ಕೊಳೆತ ಹುಲ್ಲಿನ ಶಿಂಡು ಕೂಡ ವಾತಾವರಣದಲ್ಲೆಲ್ಲ ಕೂಡ್ಕೊಂಡಿರುತ್ತೆ. ಯುದ್ಧ ಕಳೆಯೋ ತನಕ ಇದನ್ನೇ ಸಹಜವಾಯು ಅಂತ ಭಾವಿಸ್ಕೋಬೇಕು ಅಂತ ಅವ್ರು ಅಂದ್ಕೊಳ್ತಾರೆ. ಜೊತೆಗೆ ಇವಕ್ಕೆಲ್ಲ ನೀರು ಕುಡಿಸಿಲ್ಲ ಅಂತಲೂ ಅವ್ರಿಗನ್ಸುತ್ತೆ. ಬಹುಶಃ ಅಶ್ವತ್ಥಾಮ ತನ್ನ ರಥಾಶ್ವಗಳ ನೀರು ನಿಡಿಗಳನ್ನು ವಿಚಾರಿಸಕ್ಕೆ ಹೋಗಿರಬಹುದು ಅಂದ್ಕೊಳ್ತಾರೆ. ಅಷ್ಟು ಹೊತ್ತಿಗೆ ನಗಾರಿ ಸದ್ದು ಹತ್ರನೇ ಬರುತ್ತೆ. ಅಷ್ಟು ದೂರ ಅಲ್ಲಿ ಆನೆಗಳ ಮೇಲೆ ಕೂತು ನಗಾರಿ ಬಡಿತಾ ಈ ಕುದುರೆಗಳೆಲ್ಲ ಬೆದರಿ ಕಿತ್ಕೊಳ್ಳೋ ಕುಣಿಯೋ ಹಾಗೆ ಅವರು ನಗಾರಿ ಬಡಿತಾ ಇರ್ತಾರೆ.
ನಗಾರಿ ಆನೆ ಹತ್ರ ಬಂದ್ರೆ ಇಷ್ಟು ಬೆದರುತ್ತವಲ್ಲ ಇವು, ಇನ್ನು ಯುದ್ಧ ಶುರು ಆದ್ಮೇಲೆ ಏನ್ ಮಾಡಬಹುದು, ಯಾರು ತರಬೇತಿ ಕೊಟ್ಟಿದ್ದೀವಕ್ಕೆಲ್ಲ ಅಂತ ಅನ್ಕೊಂತಾರೆ ದ್ರೋಣರು. ಅಷ್ಟೊತ್ತಿಗೆ ಆ ಬಡಿತವನ್ನ ನಿಲ್ಲಿಸ್ತಾರೆ. ಗಟ್ಟಿ ಗಂಟಲಿನಿಂದ ನಗಾರಿ ಮಾಡೋರು ಕೂಗೋಕೆ ಶುರು ಮಾಡ್ತಾರೆ. ಅದೇ ಮಾಮೂಲು, ಪಾಂಡವರು ಧರ್ಮವಾಗಿ ಈ ವಂಶಕ್ಕೆ ಸೇರಿದವರು ಅಂತ ಭಾವಿಸೋರು ಬೇಕಾದ್ರೆ ಅವ್ರ ಪಕ್ಷಕ್ಕೆ ಹೋಗಬಹುದು. ಎಷ್ಟು ಸಲ ಇದನ್ನೇ ಸಾರ್ತಾ ಇದ್ದಾರಲ್ಲ ಅಂತ ದ್ರೋಣರು ಅಂದ್ಕೊಳ್ತಾರೆ. ಅಥವಾ ಒಂದು ಕಡೆಯಿಂದ ಹೊರಟ ಈ ಸಾರುವವರು ಬಳಸಿ ಮತ್ತೆ ಇದೇ ದಿಕ್ಕಿಗೆ ಬಂದಿರಬಹುದಾ ಅಂತ ಅನ್ಕೊಂತಾನೆ ಆ ಗಾಳಿಯನ್ನ ಉಸಿರಾಡ್ತಾರೆ. ಅಲ್ಲಿದ್ದ ಶಿಂಡು ವಾಸನೆ ಅಂದ್ರೆ ಹುಲ್ಲು ಮತ್ತು ಕುದುರೆಗಳ ಲದ್ದಿಗಳ ವಾಸನೆಗೆ ಹೊಂದ್ಕೊಳ್ಳೋಕೆ ಅವ್ರಿಗೆ ಮನಸ್ಸು ಇದಕ್ಕೆ ಹೊಂದ್ಕೊಂಡ್ಲೇಬೇಕು ಅಂತಲೂ ಅನ್ಸಕ್ ಶುರು ಆಗತ್ತೆ. ಒಂದು ಸಲ ದೀರ್ಘವಾಗಿ ಉಸಿರೆಳ್ಕೊಳ್ತಾರೆ. ಹೌದು, ನನ್ನ ಮನಸ್ಸು ಇದಕ್ಕೆ ಹೊಂದ್ಕೊಳ್ತಾ ಇದೆ ಅಂತಲೂ ಅವ್ರಿಗೆ ಅನ್ಸುತ್ತೆ. ಬೇರೆ ಏನು ತೋಚೋದಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಸುತ್ತ ತಿರುಗಿ ನೋಡ್ತಾರೆ. ಅಲ್ಲಿ ಆನೆಗಳ ಭಾರಿ ಸಾಲು ಸಾಲುಗಳಿರುತ್ತವೆ. ಎಲ್ಲಿಂದ ಬಂದವು ಇಷ್ಟೊಂದು ಆನೆಗಳು? ಇಷ್ಟು ಒದಗಿಸಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ. ಇವುಗಳನ್ನೇ ನೋಡಬೇಕಾದ್ರೆ ಹತ್ತಿರ ಇದ್ದ ಒಂದು ಮರವನ್ನು ಹತ್ತಿ ನೋಡಬೇಕು ಅನ್ನೋ ಆಸೆ ಅವ್ರಿಗಾಗತ್ತೆ. ಬಲಭಾಗದ ಹತ್ತಿರದಲ್ಲೇ ಒಂದು ಬೂರುಗದ ಮರ ಇರುತ್ತೆ. ಏಣಿ ಹಾಕಿಸ್ಕೊಂಡ್ರು ಕೂಡ ತಮ್ಮಿಂದ ಹತ್ತೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿ ಅವ್ರಿಗೆ ನಿರಾಸೆ ಅನಿಸುತ್ತೆ. ಇದಕ್ಕಿದ್ದ ಹಾಗೆ ಒಂದು ರೀತಿಯ ಸಂತೋಷನೂ ಆಗುತ್ತೆ. ನಗಾರಿ ಶಬ್ದ ದೂರ ದೂರ ಹಿನ್ನಡೀತಾ ಇರುತ್ತೆ. ಇದಕ್ಕಿದ್ದ ಹಾಗೆ ಲದ್ದಿ ಗಂಜಲಗಳ ವಾಸನೆನೇ ಅಸಹ್ಯ ಅನಿಸುತ್ತೆ. ವಿಚಿತ್ರವಾಗಿದೆಯಪ್ಪ ಈ ಮೂಗಿನ ಚಾಂಚಲ್ಯ ಅಂತ ಅಂದ್ಕೊಳ್ತಾ ತಮ್ಮ ಮುಖದಲ್ಲಿ ಪ್ರಧಾನ ಭಾಗವಾಗಿದ್ದ ಮೂಗನ್ನ ಮತ್ತೆ ಮತ್ತೆ ಸವರ್ಕೊಳ್ತಾರೆ. ಉದ್ದನೆಯ ದೊಡ್ಡ ಮೂಗು ನಂದು, ಮೊನಚು ತುದಿ ಅನ್ಕೊಂತಾರೆ. ನಗಾರಿ ಸದ್ದಷ್ಟೊತ್ತಿಗೆ ನಿಲ್ಲುತ್ತೆ. ಮತ್ತೆ ಅದನ್ನೇ ಸಾರ್ತಾ ಇದ್ದಾರೆ, ಆದರೆ ಕೇಳಿಸ್ತಿಲ್ಲ ಅಂತ ಇವ್ರಿಗೆ ಅನ್ಸುತ್ತೆ. ಒಳಗೆ ಬರ್ತಾರೆ. ಬಂದಾಗ ಕೃಪಾಚಾರ್ಯರು ದರ್ಪೆಯ ಚಾಪೆ ಮೇಲೆ ಉರುಟ್ಕೊಂಡಿರ್ತಾರೆ. ಸ್ವಲ್ಪ ನಿದ್ದೆ ಹತ್ತಿತ್ತು ಅಂತ ಕಾಣುತ್ತೆ. ದ್ರೋಣರು ಸದ್ದು ಮಾಡದೆ ತಮ್ಮ ಜಾಗದಲ್ಲಿ ಕೂತ್ಕೊಂತಾರೆ. ಆದರೆ ಇವರು ಒಳಗೆ ಬಂದದ್ದನ್ನು ಮನಸ್ಸಿಂದಲೇ ಕಂಡ್ರೇನೋ ಅನ್ನೋ ಹಾಗೆ ದಡಕ್ಕನೆ ಎದ್ದು ಕೃಪರು ಕೂತ್ಕೊಂತಾರೆ. ಅವನ ಕುಂಡದ ಹತ್ರ ಕೂತಿದ್ರಿಂದ ಇವರ ಮೂಗಿನ ಮಿಡಿತ ಬದಲಾಯಿಸುತ್ತೆ. ನಿರ್ಲಿಪ್ತ ಆಗಬೇಕು ಅಂದ್ಕೊಂಡ್ರು ಕೂಡ ಉಚ್ಛ್ವಾಸ ಉದ್ದ ಆಗ್ತಾ ಇರುತ್ತೆ. ಎದುರಿಗೆ ಕೂತ ಅವರ ಕಣ್ಣು ತಮ್ಮನ್ನೇ ನೋಡ್ತಾ ಇರೋ ಅರಿವು ಕೂಡ ಆಗತ್ತೆ. ಒಂದು ರೀತಿಯ ಕಸಿವಿಸಿ ಉಂಟಾಗತ್ತೆ. ಒಳಗಿಂದ ಕಲಸಿ ಬಂದಂತಹ ನೋವುಗಳು ಯಾಕೆ ಏನು ಅಂತ ಸ್ಪಷ್ಟ ಆಗೋದಿಲ್ಲ. ಹೊರಗಡೆ ಇದ್ದಂತಹ ಲದ್ದಿ ಗಂಜಲ ಹೇಲು ಉಚ್ಚೆಗಳ ವಾಸನೆ ಹವನದ ಈ ಒಳವಾಸನೆಗಳ ಮಿಶ್ರಣದಿಂದ ಹೊಟ್ಟೆ ತೊಳಸ್ತಾ ಇದೆಯೇನೋ ಅನ್ಸುತ್ತವ್ರಿಗೆ. ನೀವಾದ್ರೆ ವಾಸಿ, ಇಲ್ಲೇ ಅಗ್ನಿ ಕಾರ್ಯ ಮಾಡ್ತಿದ್ದೀರಾ. ನಿನ್ನೆ ಇವತ್ತು ಅಗ್ನಿ ಕಾರ್ಯ ಮಾಡ್ದೇನೆ ನನ್ನ ಹೊಟ್ಟೆಗೆ ಅನ್ನ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆಲ್ಲಿ ಬರಬೇಕು ಇಷ್ಟು ಅನುಕೂಲ? ಇವತ್ತು ಸಂಜೆ ಆದರೂ ನಿಮ್ಮ ಜೊತೆ ಮಾಡಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀನಿ. ಹೇಗಿದ್ರು ನೀವು ಜಾಡಿಗಟ್ಟಲೆ ತುಪ್ಪ ತಂದಿರ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೃಪರು ಹೇಳ್ತಾರೆ. ಇವ್ರಿಗೆ ಈ ಕಡೆ ನಿಜವಾಗ್ಲೂ ಹೊಟ್ಟೆ ತೊಳಸು ಪ್ರಾರಂಭ ಆಗಿರುತ್ತೆ. ಹೊಟ್ಟೆ ತೊಳಸೋದು, ಬೇದಿ, ವಿನಾಕಾರಣ ಮಲಮೂತ್ರ ವಿಸರ್ಜನೆ, ತಲೆನೋವು, ಮೈಕೈ ನೋವು ಇವೆಲ್ಲ ಯುದ್ಧದ ಕಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ದೈಹಿಕ ಬದಲಾವಣೆಗಳು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಜೊತೆಗೆ ಇಂತಹವಕ್ಕೆ ಬೇಕಾದ ಚಿಕಿತ್ಸೆಗಳ ಜ್ಞಾನ ಕೂಡ ಅವ್ರಿಗಿರುತ್ತೆ. ಅವರ ಈ ಬಿಡಾರದಲ್ಲೇ ಒಳಗಡೆ ಕೆಲವು ಔಷಧಗಳಿರುತ್ತೆ. ಯಾವುದಕ್ಕೆ ಯಾವ ಚೂರ್ಣ ಅಥವಾ ಯಾವ ಮೂಲಿಕೆ ಕಷಾಯವನ್ನು ಎಷ್ಟು ಕೊಡಬೇಕು ಅನ್ನೋ ತಿಳುವಳಿಕೆಯನ್ನು ಅವರು ಹವ್ಯಕನಿಗೂ ಕೂಡ ಹೇಳ್ಕೊಟ್ಟಿರ್ತಾರೆ. ಆದರೆ ತಮಗೆ ಈಗ ಬಂದಿರೋದು ಯುದ್ಧದ ಭಯದ ಹೊಟ್ಟೆ ತೊಳಸ ಅಲ್ಲ. ಇಡೀ ಆರ್ಯಾವರ್ತದಲ್ಲೇ ವಿಖ್ಯಾತವಾಗಿರುವ ಈಗ ಆಗುವಂತಹ ಉಭಯ ಪಕ್ಷದವರನ್ನು ಅಸ್ತ್ರವಿದ್ಯೆಯಲ್ಲಿ ತಯಾರು ಮಾಡಿದಂತಹ ಈ ಯುದ್ಧ ತಮ್ಮ ದೇಹದ ಬದಲಾವಣೆಗೆ ಕಾರಣ ಅಲ್ಲ ಅಂತ ಅವ್ರ ಮನಸ್ಸು ಖಚಿತವಾಗಿ ಹೇಳುತ್ತೆ. ಆದರೂ ಒಳಗಿಂದ ಏನೋ ಸಂಕಟ ಇದ್ದಕ್ಕಿದ್ದ ಹಾಗೆ ಶುರು ಆಗುತ್ತೆ. ಆಗಲೇ ಸೂರ್ಯ ಚೆನ್ನಾಗಿ ವಾಲ್ತಾ ಇದ್ದಾನೆ, ಸಾಯಂಕಾಲ ಅಂತ ಭಾವಿಸ್ಕೋಬಹುದು. ನಾನು ಈಗಲೇ ಹವನ ಮಾಡ್ತೀನಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಹೇಳ್ಬಿಟ್ಟು ಕೃಪಾಚಾರ್ಯರು ಮೇಲೆ ಹೇಳ್ತಾರೆ. ಒಳಗಡೆ ಹೋಗಿ ಸಮಿತನ್ನು ತಂದ್ಕೊಂಡು ಕುಂಡದಲ್ಲಿದ್ದ ಬೆಂಕಿ ನಷ್ಟ ಆಗದೆ ಇರೋ ಹಾಗೆ ಬೂದಿಯನ್ನು ತೆಗೆದು ಸಮಿತನ್ನು ಕವರಲ್ಲೂ ಇಟ್ಟು ಬಾಗಿಲಿನ ಹೊರಗಡೆ ಹೋಗಿ ಬಾಯಿ ಮುಕ್ಕಳಿಸ್ಕೊಂಡು ಕೈಕಾಲು ತೊಳ್ಕೊಂಡು ಒಳಗಡೆಗೆ ಬಂದು ತುಪ್ಪದ ದರ್ವಿ ಮತ್ತು ಸುರುವಗಳನ್ನು ಹತ್ರ ಇಟ್ಕೊಂಡು ಕೂತ್ಕೊಂತಾರೆ. ಬೀಸಣಿಗೆ ಹಾಕ್ತಾರೆ. ತಕ್ಷಣ ಕವರಿದ ಸಮಿತ್ತು ಜ್ವಲಿಸುತ್ತೆ. ಮಂತ್ರ ಹೇಳ್ಕೊಂಡು ಒಂದು ಸುರುವದ ತುಂಬ ತುಪ್ಪವನ್ನು ಹಾಕ್ತಾರೆ. ಅದು ತಕ್ಷಣ ಚಟಪಟ ಸದ್ದು ಮಾಡಿಕೊಂಡು
ಇಡೀ ಕೋಣೆ ತುಂಬ ಹಿತವಾದ ಘಮವನ್ನು ವ್ಯಾಪಿಸ್ತಾ ಜ್ವಾಲೆಯನ್ನು ಎಬ್ಸುತ್ತೆ. ಇವರು ಹವನ ಮಾಡಬೇಕಾದ್ರೆ ಈ ಕಡೆ ದ್ರೋಣರ ಸಂಕಟ ವೃದ್ಧಿ ಆಗ್ತಾ ಇರುತ್ತೆ. ಎದುರುಗಡೆ ಅಗ್ನಿ ಕಾರ್ಯ ಆಗ್ತಾ ಇರ್ಬೇಕಾದ್ರೆ ಎದ್ದು ಹೊರಗಡೆ ಹೋಗಿ ವಾಂತಿಗೆ ಕೂತ್ಕೋಬಾರ್ದು ಅಂತ ತಡ್ಕೊಳ್ತಾರೆ. ಮನಸ್ಸು ಎತ್ತೆತ್ತಲೋ ಬೀಸ್ತಾ ಇರುತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊತಾರೆ. ಕೃಪಾಚಾರ್ಯರ ನಿತ್ಯ ಕರ್ಮ ದೀರ್ಘವಾದದ್ದೇನಲ್ಲ. ತಮಗೆ ಮುಖ್ಯ ಅಂತ ತೋಚಿದ್ದು, ಜೊತೆಗೆ ತಮಗೆ ತಂದೆಯಿಂದ ಪಾಠ ಆದಂತಹ ಕೆಲವು ಪಾಠಗಳನ್ನು, ಕೆಲವು ಮಂತ್ರಗಳನ್ನು ಹೇಳ್ಕೊಂಡು ಹವಿಸ್ಸನ್ನು ಅರ್ಪಿಸೋದ್ರಲ್ಲೇ ಅವರ ಅಗ್ನಿ ಕಾರ್ಯ ಮುಗಿತಾ ಇರುತ್ತೆ. ಅವರು ಅಗ್ನೇನಯ ಹೇಳ್ತಾ ಉಳಿದಿದ್ದ ತುಪ್ಪವನ್ನೆಲ್ಲ ಅರ್ಪಣೆ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ತಮ್ಮ ದರ್ಬೆ ಚಾಪೆ ಹತ್ತಿಗೆ ಬರ್ತಾರೆ. ಏನಾದರೂ ಮಾತಾಡಬೇಕು ಅನಿಸುತ್ತೆ. ನಗಾರಿ ಬಾರಿಸ್ತಾ ಸಾರದಿದ್ದನ್ನು ಕೇಳಿದ್ರಾ ಅಂತ ಕೇಳಿದ ತಕ್ಷಣ, ಕೇಳಿದೆ, ನಾನಿದ್ದ ಜಾಗಕ್ಕೂ ಅದು ಹತ್ರ ಬಂದಿತ್ತು ಅಂತ ಕೃಪರು ಹೇಳ್ತಾರೆ. ಧರ್ಮ ಅಂದರೆ ಏನು ಅಂತ ಆಲೋಚನೆ ಮಾಡಿ ಬೇಕಾದ ಪಕ್ಷಕ್ಕೆ ಸೇರೋದು ಅಥವಾ ಯುದ್ಧ ರಂಗದಿಂದಲೇ ನಿವೃತ್ತ ಆಗುವ ಅವಕಾಶ ನಮ್ಮೆಲ್ರಿಗೂ ಇದೆ. ನಿಮಗೇನು ಅನಿಸುತ್ತೆ ಧರ್ಮ ಅಂತ ಕೇಳ್ತಾರೆ. ಆಗ ಇವರು ಹೇಳ್ತಾರೆ, ನಾನು ಈಗ ಯೋಚನೆ ಮಾಡಬೇಕಾಗಿರೋದೇ ಇಲ್ಲ, ಮೊದಲಿಂದಲೂ ಯೋಚನೆ ಮಾಡೇ ಇದ್ದೀನಿ. ಧರ್ಮ ಪಾಂಡವರದ್ದೇನೆ. ಏಕೆಂದರೆ ಪಾಂಡುರಾಜನ ಹೆಸರಲ್ಲಿ ಅವನ ಹೆಂಡತಿಯರಿಗೆ ನಿಯೋಗ ಮಾಡಿಸಿ ಮಕ್ಕಳಾಗಿರುವಾಗ ಒಂದು ಪಕ್ಷ ಅವನು ಸತ್ತಿದ್ರೂ ಕೂಡ, ಅವನ ಹೆಸರಲ್ಲಿ ಬೀಜ ಬಿತ್ತಿಸಿದ್ರೂ ಕೂಡ ಅವನವೇ ಮಕ್ಕಳು. ಅಂದರೆ ಅವರು ಕುರುಕುಲದವ್ರು ಅಲ್ಲ ಅಂತ ಹೇಳೋದು ಅಧರ್ಮ ಆಗುತ್ತೆ. ಆದರೆ ನಾನು ಅನ್ನ ಇಕ್ಕಿದ ಮನೆಯನ್ನು ಸಮರ್ಥಿಸ್ಬೇಕಲ್ಲ. ಚಿಕ್ಕ ಮಗು ಆಗಿದ್ದಕ್ಕಿಂತ ನನ್ನನ್ನು ಸಾಕಿದ ಮನೆ ಇದು, ಅದಕ್ಕೆ ನಾನು ನಿಷ್ಠೆಯಿಂದ ಇರಬೇಕಲ್ವಾ ಅಂತ ಕೃಪಾಚಾರ್ಯ ಹೇಳ್ತಾರೆ. ದುರ್ಯೋಧನ ನಿಮ್ಮ ಕಣ್ಣೆದುರಿನ ಮಗುವಿನ ವಯಸ್ಸಿನವನಲ್ವಾ. ನಿಮ್ಮನ್ನು ಸಾಕಿದವರು ಶಂತನು ಮತ್ತು ಭೀಷ್ಮರು. ಹಾಗಿರ್ಬೇಕಾದ್ರೆ ದುರ್ಯೋಧನನಿಗೆ ನೀವು ಯಾಕೆ ನಿಷ್ಠೆಯಿಂದ ಇರಬೇಕು ಅಂತ ದ್ರೋಣರು ಕೇಳ್ತಾರೆ. ಆಗ ಕೃಪಾಚಾರ್ಯ ಹೇಳ್ತಾರೆ, ಪಾಂಡವರು ಕಾಂಡೋಪ್ರಸ್ಥಕ್ಕೆ ಹೋದಾಗ ನಾನು ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ರೆ ಇದು ಸರಿ ಹೋಗ್ತಿತ್ತು. ಆದರೆ ನಾನು ದುರ್ಯೋಧನನ ಆಸ್ಥಾನದಲ್ಲಿ ಉಳ್ಕೊಂಡಲ್ಲ. ಹೀಗೆ ಈಗ ಆ ಥರ ಹೇಳೋದು ಸರಿಯಲ್ಲ ಅಲ್ವಾ ಅಂತಾರೆ. ಇದು ದ್ರೋಣರಿಗೆ ಸುಲಭದಲ್ಲಿ ಅಲಕ್ಷಿಸುವಂತಹ ಅಂಶ ಆಗಿ ಕಾಣೋದಿಲ್ಲ. ತಾವು ಕೂಡ ದುರ್ಯೋಧನ ಆಳ್ವಿಕೆ ಬಂದ ನಂತರವೂ ಕೂಡ ಹಸ್ತಿನಾವತಿಯಲ್ಲಿ ಉಳಿದವರು ಅನ್ನೋದು ಅವ್ರಿಗೆ ತಕ್ಷಣ ನೆನಪಾಗತ್ತೆ. ಅಲ್ಲದೆ ಕೃಪರು ಮತ್ತೆ ಮಾತು ಮುಂದುವರಿಸ್ತಾರೆ. ದುರ್ಯೋಧನ ಇದುವರೆಗೂ ನನ್ನನ್ನು ಗೌರವದಿಂದಲೇ ಕಂಡಿದ್ದಾನೆ. ರಾಜಸಭೆಯಲ್ಲಿ ನನಗೊಂದು ಆಸನವನ್ನು ಖಾಯಮಾಗಿ ಇಟ್ಟಿದ್ದಾನೆ. ರಾಜಸಭೆಗೆಲ್ಲದಕ್ಕೂ ನನ್ನನ್ನು ಆಹ್ವಾನ ಕೊಟ್ಟು ಕರೀತಾನೆ. ಅನ್ನ ಬಟ್ಟೆ ಎಲ್ಲವನ್ನು ವರ್ಷಕ್ಕೆ ಒಂದ್ಸಲ ಅರಮನೆಯಿಂದ ಕಳಿಸ್ತಾನೆ ಅಂತಾರೆ. ಆಗ ದ್ರೋಣರಿಗನ್ಸುತ್ತೆ, ಹೌದು, ಕೃಪರಿಗಿಂತ ಆಸ್ಥಾನದಲ್ಲಿ ತಮ್ಮ ಸ್ಥಾನ ದೊಡ್ಡದು. ತಮ್ಮ ವಾಸಸ್ಥಾನ ಕೂಡ ಒಂದು ದೊಡ್ಡ ಭವನ. ಭೀಷ್ಮರದ್ರಷ್ಟೇನೆ ತಮ್ಮದು ದೊಡ್ಡದು. ಆಳುಗಳು, ಕರೆಯುವಂತಹ ಹಸುಗಳು, ಕುದುರೆಗಳು, 4-6 ರಥಗಳು ಎಲ್ಲ ಇದೆ. ಇವೆಲ್ಲವೂ ಅವನ ಕೃಪೆಯಿಂದಲೇ ನಡೀತಾ ಇರೋದು. ತಮ್ಮಲ್ಲಿ ಸಾಕಷ್ಟು ಬಂಗಾರ ಕೂಡ ಇದೆ. ಪಾಂಡವರು ಖಾಂಡವಪ್ರಸ್ಥಕ್ಕೆ ಹೋದಾಗ ತಾವು ಯಾಕೆ ಪ್ರಿಯ ಶಿಷ್ಯ ಅರ್ಜುನ್ ಜೊತೆಗೆ ಹೋಗಲಿಲ್ಲ? ಹೋಗ್ಬಿಟ್ಟ ಹೊಸ ಊರಿನಲ್ಲಿ ನೆಲೆಸ್ಬೇಕಾಗಿತ್ತಲ್ವಾ ಅನ್ಕೋತಾರೆ. ಕೊನೆ ಸಲ ಸುರಿದಿದ್ದ ತುಪ್ಪದಿಂದ ಎದ್ದ ಜ್ವಾಲೆ ಬೆಂಕಿ ಮಟ್ಟಕ್ಕೆ ಅಡಗಿ ಸಮೃದ್ಧವಾದ ಘಮವನ್ನು ಉಳಿಸಿರುತ್ತೆ. ಇಡೀ ಬಿಡಾರದಲ್ಲಿ ಅದೇ ಘಮ ತುಂಬಿಕೊಂಡಿರುತ್ತೆ. ಹಾಗಾಗಿ ದೀರ್ಘವಾಗಿ ಉಸಿರೆಳ್ಕೊಳ್ಳೋ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಆನಂತರ ಅವರು ಹೇಳ್ತಾರೆ, ಇನ್ನೊಂದು ಅಂಶ ನೋಡಿ, ನನ್ನನ್ನು ಅಂದರೆ ಇಲ್ಲಿ ಕೃಪರು ಹೇಳೋದು, ನನ್ನನ್ನು ಚಿಕ್ಕ ವಯಸ್ಸಿಂದ ಸಾಕಿದವರು ಭೀಷ್ಮರು. ಅವರಷ್ಟು ವೇದಾಧ್ಯಯನವನ್ನು ನಾವು ಮಾಡೋಕ್ಕೆ ಸಾಧ್ಯನಾ? ಧರ್ಮ ಅವ್ರಿಗಿಂತ ನಮಗೆ ಜಾಸ್ತಿ ಗೊತ್ತಾ? ಇಲ್ವಲ್ಲ. ಅವರೇ ದುರ್ಯೋಧನನ ಸೇನಾ ನಾಯಕರಾಗಿ ನಿಂತಿರ್ಬೇಕಾದ್ರೆ ಪಾಂಡವರ ಹಕ್ಕು ಅಷ್ಟು ಸಮರ್ಥನೀಯವಾದದ್ದಲ್ವಾ ಅಂತ ಕೃಪಾಚಾರ್ಯರು ಕೇಳ್ತಾರೆ. ಈ ಮಾತು ಕೂಡ ದ್ರೋಣರ ಸಮ್ಮತಿಯನ್ನು ದೊರಕಿಸ್ಕೊಳ್ತಾ ಇತ್ತು. ಆದರೆ ಅವ್ರಿಗೆ ತಕ್ಷಣ ಸಿಟ್ಟು ಬರುತ್ತೆ. ಯಾಕೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನನ್ನನ್ನು ಅವರೇನು ಸಾಕ್ಲಿಲ್ವಲ್ವಾ ಅನ್ನೋ ಒಂದು ಅಂಶ ಅವ್ರಿಗೆ ಸಮಾಧಾನ ಕೊಡ್ತಾ ಇರಬೇಕಾದ್ರೇ ಕೃಪರು ಹೇಳ್ತಾರೆ, ನಾನಂತೂ ಭೀಷ್ಮರ ಕೃಪೆಯಲ್ಲೇ ಬೆಳೆದವನು. ನೀವು ಅವರ ಪ್ರಾರ್ಥನೆಯನ್ನು ಮನಸಿ ಗುರುಪದ ಸ್ಥಾಪಿಸಿದವರು. ಅಲ್ಲದೆ ಸ್ವತಂತ್ರವಾದ ರಾಜ್ಯದ ಅಧಿಪತಿಗಳು ನೀವು. ಆದ್ದರಿಂದ ಧರ್ಮದ ವಿಷಯದಲ್ಲಿ ನೀವು ನನಗಿಂತ ಹೆಚ್ಚು ಸ್ವತಂತ್ರರು ಅಂತ ಹೇಳ್ತಾರೆ. ದ್ರೋಣರಿಗೆ ಏನಿದು, ಯಾವುದಿದು ಸ್ವತಂತ್ರ ರಾಜ್ಯ ಅಂತ ಅನಿಸುತ್ತೆ. ಆದರೆ ಕೇಳೋ ಅಷ್ಟರಲ್ಲಿ ಅವ್ರಿಗೆ ಅರ್ಧ ಉತ್ತರ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಆಗ ಅವರ ಭಾವಮೈದನಾದ ಕೃಪಾ ಮತ್ತೆ ಹೇಳ್ತಾರೆ, ಆ ಹಿಚ್ಛತ್ರ ಭಾಗದ ಉತ್ತರ ಪಾಂಚಾಲ
ದ್ರುಪದನಿಂದ ನೀವು ಗೆದ್ರಲ್ಲ, ಅದು ಅದು ನಿಮ್ಮದೇ ಅಲ್ವೇ ಅಂತ ಕೇಳ್ತಾರೆ. ದ್ರುಪದನಿಂದ ಗೆದ್ದಿದ್ದು ದುರ್ಯೋಧನಾದಿ ಧೃತರಾಷ್ಟ್ರರು, ಧರ್ಮ, ಭೀಮ, ಅರ್ಜುನರು, ಪಾಂಡವರು, ಧೃತರಾಷ್ಟ್ರನ ದಾಸಿಪುತ್ರರು ಮೊದಲಾಗಿ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಮುಗಿಸಿ ಅಂದ್ರೇನು, ಇಡೀ ಆರ್ಯಾವರ್ತದಲ್ಲೇನೆ ಗುರಿ, ಚುರುಕು, ಧೈರ್ಯ, ಹೆದೆ ಎಳೆಯೋ ಶಕ್ತಿಯಲ್ಲಿ ದ್ರೋಣರ ಶಿಷ್ಯರು ಅಂದರೆ ಹೀಗೆ ಅನ್ನೋ ಒಂದು ಪ್ರಸಿದ್ಧಿ ಹರಡಿ ಹಲವು ಕಡೆಯಿಂದ ವಿದ್ಯೆಯನ್ನು ಹರಿಸ್ಕೊಂಡು ನನ್ನಲ್ಲಿ ಬರೋ ಅಂತಾಗಿತ್ತು. ಆಗ ಈ ಮೊಮ್ಮಕ್ಕಳ ಪ್ರಗತಿಯಿಂದ ಭೀಷ್ಮರು ಭೀಮನೆ ಬೀಗ್ತಾ ಇದ್ರು. ಗುರು ಪೂಜೋತ್ಸವವನ್ನು ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಅನುಮತಿ ಕೇಳೋಕ್ಕೆ ಬರೋ ತನಕ ನನ್ನ ಅಪೇಕ್ಷೆಯನ್ನು ಅವ್ರಿಗೆ ತಿಳಿಸ್ದೆ ನಾನು ಹಾಗೆ ಇಟ್ಕೊಂಡಿದ್ದೆ. ಅವರು ಗುರು ಪೂಜೆ ಏರ್ಪಾಟ್ ಮಾಡಿದ್ರು. ಗುರು ದಕ್ಷಿಣೆಯಾಗಿ ನಿಮಗೇನು ಸಲ್ಲಿಸಬೇಕು, ಇಷ್ಟೊಂದು ನನ್ನ ಮೊಮ್ಮಕ್ಕಳು ಈ ವಂಶದವರೆಲ್ಲರಿಗೂ ಹೇಳ್ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅಲ್ಲಿವರೆಗೂ ತಡೆ ಹಿಡ್ಕೊಂಡಿದ್ದ ಇವರ ಒಂದು ಆಸೆ ಬಾಯಿಂದ ಹೊರಗೆ ಬಂತು. ಅದೇನು ಅಂದರೆ, ದ್ರುಪದನನ್ನು ಸೆರೆ ಹಿಡಿದು ತಂದು ನನ್ನ ಮಂಚದ ಕಾಲಿಗೆ ಕಟ್ಟಿದ್ರೆ ಗುರುದಕ್ಷಿಣೆ ಸಂದಂತೆ ಅಂತ ಹೇಳಿದಾಗ ಭೀಷ್ಮರಿಗೆ ಎಷ್ಟೋ ಹಿಗ್ಗಾಗಿತ್ತು. ಯಾಕೆ ಅಂದರೆ, ಈ ಹಸ್ತಿನಾವತಿಯವರಿಗೂ ಪಾಂಚಾಲರಿಗೂ ತಲೆಮಾರುಗಳಿಂದ ಇದ್ದ ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಒಳಗೆ ಸಿಕ್ತಲ್ಲ ಅಂತ ಒಂದು ಸಂತೋಷ. ಆದರೆ ಹೊರಗಡೆ ಗಂಭೀರವಾಗಿ ಆಲೋಚನೆ ಮಾಡೋ ಹಾಗೆ ನಟನೆ ಮಾಡಿದ್ರು. ಕೊನೆಗೆ ಮೊಮ್ಮಕ್ಕಳನ್ನೆಲ್ಲ ಕಳಿಸಿದ್ರು. ಧೃತರಾಷ್ಟ್ರ, ಪಾಂಡವರೆಲ್ಲ ಒಟ್ಟುಗೂಡಿ ಹೊರಗಡೆ ದಂಡೆತ್ತಿ ಹೋದ್ರು. ಬಹುಶಃ ಅದೇ ಮೊದಲು ಮತ್ತು ಅದೇ ಕೊನೆ ಪ್ರಸಂಗ ಅಂತ ಕಾಣುತ್ತೆ. ಆಮೇಲೆ ಅವರೆಂದೂ ಒಟ್ಟಿಗೆ ಹೋಗಿದ್ದೇ ಇಲ್ಲ. ಈ ಥರ ಐಕ್ಯಮತ್ಯ ಅವರಲ್ಲಿ ಹಾಗೆ ನಿಂತಿದ್ದಿದ್ರೆ ಕುರುನಾಡನ್ನು ಎಷ್ಟೊಂದು ವಿಸ್ತರಿಸಬಹುದಾಗಿತ್ತಲ್ವಾ. ಎಂಥ ಪರಿಸ್ಥಿತಿ ಬಂತು, ನನ್ನ ಶಿಷ್ಯರೇ ಒಬ್ಬರು ಎದುರಿಗೆ ಒಬ್ಬರು ನಿಂತು ಹೋರಾಡೋ ಪರಿಸ್ಥಿತಿ ಬಂತು. ಅದನ್ನು ನಾನು ನೋಡೋ ಅಂತಹ ಕಾಲನೂ ಬಂತು ಅಂತ ದ್ರೋಣರು ಅಂದ್ಕೊಳ್ತಾರೆ. ಅಂತೂ ನಾನು ನಿರೂಪಿಸಿದ ಯುದ್ಧ ತಂತ್ರ, ಭೀಮನ ಧೈರ್ಯ, ಅರ್ಜುನನ ಚತುರತೆ, ದುರ್ಯೋಧನಾದಿಗಳ ಉತ್ಸಾಹ ಇವನ್ನೆಲ್ಲ ಸೇರಿ ಬೇಡ, ಭೀಮನನ್ನು ಮುಂದೆ ಬಿಟ್ಟಿದ್ರೆ ದ್ರುಪದನನ್ನು ಕೊಲ್ತಿದ್ದ ಅಷ್ಟೇನೆ. ಯಾರಿಗೆ ಬೇಕಿತ್ತಿದೆಲ್ಲ? ಶಿಷ್ಯ ಅಂದರೆ ಅರ್ಜುನ, ಅವನೇ ಸರಿಯಾದವನು. ಗುರುವಿನ ಮನಸ್ಸನ್ನು ಅವನ ಅರ್ಥ, ಅವನು ಮುಂದಿನ ತಂತ್ರ ಮಾಡ್ದ. ಅವನ ಸೈನಿಕರಿಂದ ಪ್ರತ್ಯೇಕಿಸಿ ಅಂದರೆ ಆ ದ್ರುಪದನನ್ನು ಅವನ ಸೈನಿಕರಿಂದ ಪ್ರತ್ಯೇಕ ಮಾಡಿ ಸೆರೆ ಹಿಡ್ದ. ಗುದುಮುರಿ ಕಟ್ಟಿ ರಥದಲ್ಲಿ ಹೇರ್ಕೊಂಡು ತರೋ ಹೊತ್ತಿಗೆ ನಿದ್ದೆ ಬಂದ ಹಾಗೆ ಮಲ್ಕೊಂಡಿದ್ದೆ. ನಾನು ಮಲಗಿರ್ಲಿಲ್ಲ, ನಿದ್ದೆ ಮಾಡಿರಲಿಲ್ಲ, ಸುಮ್ಮನೆ ನಟಿಸ್ತಿದ್ದೆ. ನನ್ನ ಮಂಚದ ಕಾಲು ದಪ್ಪ ತೇಗದ ಮರದ ಗೂಟ. ನಾಯಿಯನ್ನ ಕುಯ್ ಕುಯ್ ಅಳೋ ಗೂಟ ಮಂಚದ ಕಾಲಿಗೆ ಬಿಗಿದು ಕುಯ್ ಕುಯ್ ಅಂತನೇನೋ ಅನ್ನೋ ಹಾಗೆ, ಎಲ್ಲೋ ನಾಯಿ ಗುರುಗಳ ನಿದ್ದೆಗೆ ಭಂಗ ಆಗತ್ತೆ, ಅಳಬೇಡ ಅಂತೇಳಿ ಆಜ್ಞಾಪನೆ ಮಾಡಿದ್ದ. ತಾನು ಆಗ ಎದ್ನೇನೋ ಅನ್ನೋ ಹಾಗೆ ಅವನ ಕಿರೀಟವಿಟ್ಟ ತಲೆಯನ್ನ ಒದ್ದೆ ಕಾಲಿಂದ. ಆನಂತರ ಗೊತ್ತಿಲ್ಲದೆ ಆಯ್ತೇನೋ ಅನ್ನೋ ಹಾಗೆ, ಅಯ್ಯೋ ಒದಿಬಾರ್ದಾಗಿತ್ತಲ್ವಾ, ಕ್ಷಮಿಸು ಅಂಥೇಳಿ ಎದ್ದು ಕೂತ್ಕೊಂಡು ಮೈ ಮುರಿದು ನಟನೆ ಮಾಡಿದ್ರೆ. ಪ್ರಿಯ ಸಖ ದ್ರುಪದ, ನೀನು ಮಂಚದ ಕಾಲ್ಗ ಯಾಕೆ ಅಲ್ಲಿ ಕೂತ್ಕೊಂಡೆ? ಒಂದೇ ಗುರುವಿನಲ್ಲಿ ಅಭ್ಯಾಸ ಮಾಡಿದ ನಾವಿಬ್ರು ಸಮಾನ ಭಾವದ ಶಿಷ್ಯರಲ್ವಾ? ಕೂತ್ರೆ ಜೊತೆಯಲ್ಲಿ ಮಂಚದ ಮೇಲೆ ಕೂತ್ಕೋಬೇಕು. ಕಾಲಿನ ಹತ್ರ ಆದರೂ ಸಿಂಹಾಸನದ ಮೇಲಾದರೂ ಕೈ ಕಾಲು ಕಟ್ಟನ್ನಾದರೂ ಬಿಚ್ಚಿಸಿದ್ರೆ ನಿನಗೆ ಸೋಲೊಪ್ಪಿಗೆ ಸಾಷ್ಟಾಂಗ ಮಾಡ್ತೀನಿ ಅಂತ ಅವನಂದ. ಏನೋ ದೊಡ್ಡ ಕ್ಷಮಿಸೋ ಔದಾರ್ಯ ನನ್ನದು ಅನ್ನೋ ಹಾಗೆ, ಅರ್ಜುನ ಸ್ವಲ್ಪ ಹಗ್ಗ ಬಿಚ್ಚಿಬಿಡಪ್ಪ, ಅವನು ನನ್ನ ಸಹಪಾಠಿ, ನನ್ನ ಸಮಾನನೇ. ನಾವು ಗಂಗೆಯೇ ಸಮವಾಗಿ ಒಡೆದು ಸೀಳ್ ಮಾಡಿರೋ ಪಾಂಚಾಲದ ಉತ್ತರ ಭಾಗದ ನಿನ್ನದು ಅಂತ ಅವನು ಅಂದ್ಲಿ ಅನ್ನೋ ಹಾಗೆ ತಾನು ಮಾತಾಡಿದ್ದೆ. ಆಗ ಅವನು ವಿಧಿ ಇಲ್ಲದೆ ಹೇಳಲೇಬೇಕಾಯ್ತು. ಪಾಂಚಾಲದ ಉತ್ತರ ಭಾಗ ನಿನ್ನದು, ದಕ್ಷಿಣವಾದರೂ ನನಗೆ ಬಿಡು. ರಾಜ್ಯದಿಂದ ಪೂರ್ತಿ ಭ್ರಷ್ಟನನ್ನಾಗಿ ಕಳಂಕದಿಂದ ಪಾರು ಮಾಡು, ಒದಿಬೇಡ, ನಾನೇ ನಿನಗೆ ನಮಸ್ಕರಿಸ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟಿದ್ದ. ಅದೆಲ್ಲ ದ್ರೋಣರು ಮರೆತೇ ಬಿಟ್ಟಿದ್ರು. ಈಗ ಕೃಪಾಚಾರ್ಯ ಅದನ್ನು ನೆನಪಿಸ್ತಾರೆ. ಯಾಕೆ ಮರೆತು ಬಿಟ್ರಿ ಇದೆಲ್ಲ? ಪಾಂಚಾಲವನ್ನು ಅರ್ಧ ಭಾಗ ಮಾಡಿ ಅಹಿಚ್ಛತ್ರ ಇರೋ ಉತ್ತರ ಭಾಗವನ್ನು ಪೂರ್ತಿಯಾಗಿ ನಿಮಗೆ ಬಿಟ್ಟುಕೊಟ್ಟು ಕಾಂಪಿಲ್ಯ ಇರೋ ದಕ್ಷಿಣ ಭಾಗವನ್ನು ಅವನು ಇಟ್ಕೊಳ್ಳೋದೇನು ಬಂತು? ನೀವೇ ಅವನಿಗೆ ಕೊಟ್ಟು ಬೆನ್ಸವ್ರಿಗೆ ಕಳಿಸಿದ್ರಿ. ಹೇಗೂ ನಿಮ್ಗೆ ಆ ರಾಜ್ಯ ಅನ್ನೋದು ಇದ್ದೇ ಇದೆ ಅಲ್ವಾ? ಹಸ್ತಿನಾವತಿಯಲ್ಲಿ ಇರೋದು ಬೇಡವಾದ್ರೆ ಆ ಹೆಚ್ಚತ್ರಕ್ಕೆ ನೀವು ಹೋಗಬಹುದಾಗಿತ್ತಲ್ವಾ? ಒಂದು ಸಿಂಹಾಸನವನ್ನು ಮಾಡಿಸ್ಕೊಂಡು ಅಂತ ಮುಂದೆ ಮಾತಾಡೋಷ್ಟರಲ್ಲಿ ಕೃಪಾಚಾರ್ಯರಿಗೆ ಕೆಮ್ಮು ಬರುತ್ತೆ. ಆಗ ದ್ರೋಣರು ಅಂದ್ಕೊಳ್ತಾರೆ, ಅಲ್ಲ
ಈ ಯುದ್ಧದಲ್ಲಿ ನಾನು ಭಾಗಿ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಆಗ ದುರ್ಯೋಧನ ಏನು ಹೇಳ್ತಿದ್ದ, ಪ್ರಾಣಿಗಳು ಕೂಡ ದಣಿಯ ಕಷ್ಟದಲ್ಲಿ ಆಗತ್ವೆ, ನೀವು ಹೀಗಂದ್ರೆ ನನ್ನ ಗತಿ ಏನು ಪೂಜ್ಯರೇ ಅಂತ ಅಂತಿದ್ದ. ಅಂದರೆ ಅನ್ನದ ಹಂಗಿನ ಮಾತಾಡ್ತಿದ್ದ. ಓ, ಈಗ ಹೊಳಿತಾ ಇದೆ, ಬರೀ ಬಿಲ್ಲು ಹಿಡಿದು ಆಟ ಆಡೋ ಯುವಕ ದುರ್ಯೋಧನ ಅಲ್ಲ. ಎಷ್ಟು ಸುಲಭವಾಗಿ ಭೀಷ್ಮರು, ಈ ಭೀಷ್ಮರು ಕೂಡ ಆಚಾರ್ಯರ ಹೆಸರಲ್ಲಿ ಉತ್ತರ ಪಾಂಚಾಲವನ್ನು ತನ್ನ ಕುರುನಾಡಿಗೆ ಕಬಳಿಸ್ಕೊಂಡ್ಬಿಟ್ರು. ನನಗಾದರೂ ಇದೆಲ್ಲ ಯಾಕೆ ಹೊಳಿಲಿಲ್ಲ? ತಕ್ಷಣ ಹಸ್ತಿನಾವತಿಯನ್ನು ಬಿಟ್ಟು ಅಹಿಚ್ಛತ್ರಕ್ಕೆ ಹೋಗಿ ಅರಮನೆ ಕಟ್ಟಿಸ್ಕೊಂಡು ಸಿಂಹಾಸನವನ್ನು ಮಾಡಿಸ್ಕೊಂಡು ಅಧಿಕಾರ ಸೂತ್ರವನ್ನು ಹಿಡ್ಕೊಂಡು ಸಮಾನ ರಾಜರ ಸಮಸಮವಾಗಿ ಬುದ್ಧಿ ವಿದ್ಯೆ ಯುದ್ಧ ಕೌಶಲದಲ್ಲಿ ಅವರಿಗೆ ಗುರುವಾಗಿ ನಾನು ಅರಮನೆ ಕಟ್ಟಿಸ್ಕೋಬಹುದಾಗಿತ್ತು. ಸ್ವತಃ ಯಜ್ಞ ಯಾಗಾದಿಗಳನ್ನು ಮಾಡಬಹುದಾಗಿತ್ತು. ಪುಣ್ಯವನ್ನು ಸಂಪಾದಿಸಬಹುದಾಗಿತ್ತು. ಎಂತಹ ಮೂರ್ಖ ಆದಲ್ವ ನಾನು. ನನ್ನದೆಲ್ಲವನ್ನು ಈ ಭೀಷ್ಮನೆ ಕಬಳಿಸ್ಕೊಂಡ್ಬಿಟ್ನಲ್ಲ ಅಂತ ಅನ್ಕೋಬೇಕಾದ್ರೆ ಮಧ್ಯೆ ಬಂದಿದ್ದ ಕೆಮ್ಮನ್ನು ನಿವಾರಿಸ್ಕೊಂಡ ಕೃಪಾಚಾರ್ಯರು ಮತ್ತೆ ಮಾತು ಮುಂದುವರಿಸ್ತಾರೆ. ಒಂದು ಸಿಂಹಾಸನವನ್ನು ಮಾಡಿಸ್ಕೊಂಡು ನೀವೇ ಅಂತ ಮುಂದುವರಿಸ್ತಿರ್ತಾರೆ. ಆಗ ಆಚಾರ್ಯರು ಅದನ್ನು ನಿಲ್ಲಿಸು ಅನ್ನೋ ಹಾಗೆ ಹೇಳ್ತಾರೆ. ಅವನು ನಿಮ್ಮನ್ನು ಅಪಮಾನಗೊಳಿಸಿದ್ದ ಅನ್ನೋ ಸಂಗತಿಯನ್ನು ನೀವು ಮೊದಲೇ ಹೇಳಬಾರ್ದಾಗಿತ್ತ ಗುರುಗಳೇ. ಅರ್ಧ ರಾಜ್ಯವನ್ನು ನೀವು ಔದಾರ್ಯದಿಂದ ಬಿಟ್ಟುಕೊಟ್ರಿ, ಇಲ್ದಿದ್ರೆ ಅವನು ತಿರುಕನೆ ಆಗ್ಬಿಡ್ತಿದ್ದ. ನಿಮ್ಮ ಔದಾರ್ಯ ದೊಡ್ಡದು, ಆದರೆ ಅಪಾತ್ರನ ವಿಷಯದಲ್ಲಿ ಅದನ್ನು ತೋರ್ದ ಹಾಗಾಯಿತು. ಇಲ್ಲ ಅಂತಂದ್ರೆ ಇಡೀ ಪಾಂಚಾಲ ಭೀಷ್ಮನ ಕುರುನಾಡಿನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ತಿತ್ತು. ಮಹಾ ಸುಲಭದಲ್ಲಿ ಮಹಾತಂತ್ರದಿಂದ ರಾಜ್ಯವನ್ನು ವಿಸ್ತರಿಸ್ಕೊಂಡ್ಬಿಟ್ನಲ್ವಾ ಈ ಭೀಷ್ಮ, ಈ ದುರ್ಯೋಧನ ಅಂತ ದ್ರೋಣರು ಅನ್ಕೊಳ್ತಾರೆ. ದೃಪದನನ್ನ ಮಂಚದ ಕಾಲಿಗೆ ಕಟ್ಟಿಸ್ಕೊಂಡು ಕಾಲ್ ತಾಗಿಸಿದ್ದೊಂದೇನೆ ನನಗೆ ಸಂದಂತಹ ಒಣ ಗುರು ದಕ್ಷಿಣೆ. ರಾಜ್ಯ ದಕ್ಷಿಣೆಯನ್ನು ತಾನೇ ಗಬಳಿಸ್ಬಿಟ್ಟ. ನನ್ನ ವಿದ್ಯೆ, ನನ್ನ ಯುದ್ಧ ತಂತ್ರ, ನನ್ನ ನಾಯಕತ್ವಗಳ ಫಲವಾಗಿ ಬಂದದ್ದೆಲ್ಲವನ್ನು ಅವನೇ ನುಂಗ್ದ. ಮತ್ತೆ ನಾನು ಕೂಡ ಅನ್ನಕ್ಕಾಗಿ ಅವನ ಅರಮನೆ ಆಶ್ರಿತನಾಗಿದ್ದೀನೇನೋ ಅನ್ನೋ ಹಾಗೆ ಮಾತಾಡ್ಬಿಟ್ನಲ್ವಾ ಅಂತ ಅನ್ಕೊಳ್ಳುವಾಗ ಕೃಪಾಚಾರ್ಯರು ಮೇಲೆ ಹೇಳ್ತಾರೆ, ನಾನು ಅಲ್ಲಿ ಮಲಗ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಮಂದಲಿಗೆಯನ್ನು ಎತ್ಕೊಂಡು ಅಡುಗೆ ಕೋಣೆ ಕಡೆಗೆ ಹೋಗ್ತಾರೆ. ಅವನ ಶಾಲೆಯಲ್ಲಿ ಆ ಕನಗಿನಲ್ಲಿ ದ್ರೋಣರು ಒಬ್ಬರೇ ಕೂತ್ಕೊಂತಾರೆ. ಇದ್ದಕ್ಕಿದ್ದ ಹಾಗೆ ಇಡೀ ಆಳೋ ಕುಲದ ಬಗ್ಗೆ ಅವ್ರಿಗೆ ಸಿಟ್ಟು ಉಕ್ಕಿ ಬರುತ್ತೆ. ಈ ಲೋಕದ ಸಕಲ ಭೋಗಗಳು ಇವ್ರಿಗೆ ಅಲ್ವಾ. ಆಡಳಿತದ ಮನೆ ಅಂದ್ಬಿಟ್ಟು ದೊಡ್ಡ ಅರಮನೆನೂ ಇರುತ್ತೆ. ಪಟ್ಟದರ್ಸಿ ಅಂದ್ಬಿಟ್ಟು ಸರ್ವಾಲಂಕಾರ ಭವಿಷ್ಯತಿಯಾದ ಹೆಂಡತಿ ಇರ್ತಾಳೆ. ಮನೆ ತುಂಬ ದಾಸಿಯರು ಇರ್ತಾರೆ ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.